ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ಇಲ್ಲಿ ನಿಂತಿರೋರು ಕೋಡಹಳ್ಳಿ. ತಮ್ಮ ಹೆಸರು ಸರ್? ಗೌಡ್ರೆ, ಏನು ಇದರ ಸಮಸ್ಯೆ ಏನು ಅಂತ ಹೇಳ್ಬೇಕು ನೀವು. ಇದರ ಸಮಸ್ಯೆ 2019 ಸ್ಟಾರ್ಟ್ ಆಯಿತು. ಎಲ್ಲ ಬಂದರು. ಇದು ನೀರಾವರಿ ಯೋಜನೆ ಸರ್. ಕೋಡಹಳ್ಳಿ ಹತ್ರ ಇರುವ ಒಂದು ನೀರಾವರಿ ಯೋಜನೆ ಇದು. ಇದ್ರ ಬಗ್ಗೆ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಪವರ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಎಲ್ಲ ಈ ಹಂಬುಗಳು ಬೆಳ್ಕೊಂಡು ಎಲ್ಲ ಗಲೀಜಾಗಿ ನಿಂತಿದೆ. ಯಾರು ಹೇಳೋರು ಕೇಳೋರು ಒಬ್ಬರು ಇಲ್ದಂಗೆ ನಿಂತಿದೆ. ಅವ್ರ ಕೈಲಿ ಕೇಳಿ ನೀವು. ಹೇಳಿ ಗೌಡ್ರೆ. ಎಲೆಕ್ಟ್ರಿಕ್ ಆಫೀಸ್ನವರು ರೀಡಿಂಗ್ ಬರೀಕೆ ಬಂದಾಗ ಎದರ್ಕೊಂಡು ಹೊಂಟಾಗವ್ರೆ. ಎಲ್ಲ ಹಿಂಗೆ ಬೆಳ್ಕೊಂಡು ನಿಂತದೆ. ಇವನು ವಾಟರ್ ಮ್ಯಾನ್ ಶ್ರೀನಿವಾಸ 2 ತಿಂಗಳು 3 ತಿಂಗಳಿಗೋ ಒಂದಿನ ಬರ್ತಾನೆ, ತಿರ್ಗಾ ಬರುವುದಿಲ್ಲ. ಇದೆಲ್ಲ ಹಸ ಮಾಡಬೇಕಾದ ಜವಾಬ್ದಾರಿ ನೀರಾವರಿ ಇಲಾಖೆ, ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ಕೋಡಹಳ್ಳಿ ಹತ್ರ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು. ಏತ ನೀರಾವರಿ ಯೋಜನೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇಲ್ಲಿ ವಿದ್ಯುತ್ ಸಂಪರ್ಕ ಇರ್ತಕ್ಕಂಥ ಜಾಗ ಇದು. ನೋಡಿ ಆ ಮೆಳೆಗಳು ಹೆಂಗೆ ಬೆಳ್ಕೊಂಡಿದ್ದಾವೆ ಎಲ್ಲ. ಈ ಒಂದು ಸರ್ಕಾರದ ಯೋಜನೆಯನ್ನ ಕಾವಲುಗಾರ ಕಾಯಬಾರ್ದೆ. ಒಬ್ಬ ಕಾವಲುಗಾರ ಇದನ್ನೆಲ್ಲ ನೋಡಿ ಇಲ್ಲೆಲ್ಲ ಸುತ್ತ ಬೆಳ್ಕೊಂಡು ಇಲ್ಲಿ 2 ಮೋಟ್ರುಗಳಿದ್ದಾವೆ. 180 HP ಪವರ್ ಇರ್ತಕ್ಕಂಥ 2 ಮೋಟ್ರುಗಳು ಇಲ್ಲಿ ಕೆಲಸ ಮಾಡೋಕ್ಕೆ. ಈ ಆನ್ಲೈನು ಎಲ್ಲ ಸುಮ್ಮನೆ ಬಟನ್ ಒತ್ತಿದ್ರೆ ಅಲ್ಲಿ ರುದ್ರಾಕ್ಷಿಪುರ ಕೆರೆಗೆ ನೀರು ಸಲೀಸಾಗಿ ಹೋಗಿ ಡಮ್ ಅಂತ ಬೀಳುತ್ತೆ. ಅಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. 24 ಗಂಟೆ ಪವರ್ ಸಾರ್. ಇಲ್ಲಿ ಕರೆಂಟು ಯಾವತ್ತೂ ಕರೆಂಟ್ ಹೋಗೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಏತನೇ ಯೋಜನೆ ಇವತ್ತು ನಿಂತಿದೆ. ಈ ಊರಿನ ಭಾಗದ ಜನರೇ ಅವ್ರ ಕೈಲೇ ಮಾತಾಡ್ಸಿದ್ದೀನಿ. ಮಾತಾಡಿ ಸರ್, ಏನಾಗಬೇಕು ಇಲ್ಲಿಂದ? ಸರ್, ಇಲ್ಲಿಂದ ಇವೆಲ್ಲ ಕ್ಲೀನಾಗಿ ಹಸುವಾಗಿ ಚೆನ್ನಾಗಿರ್ಬೇಕು. ಹೇಳಮ್ಮ, ನಿನ್ನ ಹೆಸರು ಹೇಳಮ್ಮ. ಹೇಳಮ್ಮ. ಈಗ ಇಲ್ಲಿ ಯಾವ ಊರು ನಿಮ್ಮದು? ಕೋಡಹಳ್ಳಿ. ಏನಾಗಬೇಕಮ್ಮ ಇಲ್ಲಿ? ಇಲ್ಲೆಲ್ಲ ಕ್ಲೀನ್ ಆಗಬೇಕು ಸರ್. ನಾವಿಲ್ಲಿ ಪಕ್ಕದಲ್ಲೇ ಹೋಟ್ಲಿಕ್ಕಿದ್ದೀವಿ. ಏನೇನು ತೊಂದರೆ ಏನಾಗ್ತಾ ಇದೆ? ಹಾವುಗಳು ನೆನ್ನೆಲ್ಲೂ ಸಹ ಹಾವು ಬಂದಿತ್ತು. ಮಳೆ ಹೋದ್ರೆ ಇಲ್ಲೆಲ್ಲ ಪಕ್ಕದಲ್ಲಿ ಗಲೀಜಾಗಿರೋದ್ರಿಂದ ರಕ್ಷಣೆ ಬೇಕು ಅಂತ ಹೇಳಿ ನಿಮಗೆ. ಕ್ಲೀನ್ ಆಗಿರ್ಬೇಕು, ರಕ್ಷಣೆ ಬೇಕು. ಇಲ್ಲಿ ಕರೆಂಟ್ ಇರೋದಿಲ್ಲ, ಲೈಟ್ ಇರೋದಿಲ್ಲ, ಪವರ್ ಇಲ್ಲಿ ಒಂದು ಇದೆಲ್ಲ ಲೈಟ್ಗಳೆಲ್ಲ ಸರಿಯಾಗಿ ಹತ್ತೋದಿಲ್ವಂತೆ. ಇರುತ್ತೆ 100%. ವ್ಯವಸ್ಥಿತವಾಗಿ ಈ ಒಂದು ಯೋಜನೆ ಇರ್ತಕ್ಕಂಥ ಭಾಗ ತುಂಬ ಹದಗೆಟ್ಟಿದೆ. ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಗೌಡ್ರು ಇದ್ದಾರೆ, ತೋರಿಸ್ತಾ ಇದ್ದೀನಿ ನೋಡಿ ಸರ್. ಇಲ್ಲಿ ಇದನ್ನು ವ್ಯವಸ್ಥಿತವಾಗಿ ರನ್ ಮಾಡಿ ನಮ್ಮ ಆಲೂರು ಕೆರೆ, ತೈಲೂರು ಕೆರೆ, ರುದ್ರಾಕ್ಷಿಪುರ ಕೆರೆ ತುಂಬಿ ತುಳುಕುವಂಗೆ ಮಾಡಬಹುದು ನೀವು. ಅಲ್ಲಿ ಎಲ್ಲೋ ಇರ್ತಕ್ಕಂಥ ಕಣ್ವ ಕೆರೆಗೆ ನೀರು ಇಲ್ಲಿಂದ ಇಗ್ಲೂರು ಡ್ಯಾಮಿಂದ ನೀವು ನೀರು ಕಳಿಸ್ತೀರಿ. ನಾವು ಪಕ್ಕದಲ್ಲೇ ಇರ್ತಕ್ಕಂತಹ ನಾವು ಫಲಾನುಭವಿಗಳು, ರೈತರುಗಳು ನಾವು ಬದುಕಬಾರ್ದೆ ಸರ್. ದಯಮಾಡಿ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಿ ಇದನ್ನೆಲ್ಲ ಸ್ವಲ್ಪ ಸುಸ್ಥಿತಿಗೆ ತಂದು ಇಲ್ಲಿ ಇದು ಮಾಮೂಲಿ ಇದು ಕೆಲಸ ಮಾಡಬೇಕು, ಕೆಲಸ ನಿರ್ವಹಿಸಬೇಕು. ಒಬ್ಬ ವಾಚ್ಮನ್ ಪರ್ಮನೆಂಟಾಗಿ ಇರಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ಇದನ್ನು ರನ್ ಮಾಡಿ ರೈತರುಗಳನ್ನು ಬದುಕಿಸುವಂತೆ ಮಾಡಿಕೊಡಿ. ಹೇಳಮ್ಮ, ಮಾತಾಡಮ್ಮ. ಏನು ಅದೇ ಇದು ಒಂದು ವರ್ಷ ಆಯ್ತು ಇಲ್ಲಿ ಕ್ಲೀನ್ ಮಾಡಿ. ಒಬ್ರು ಕಾಲ ಹಾಕ್ಲಿಲ್ಲ. ಮಾತಾಡಮ್ಮ. ಅಲ್ಲಿ ಬೆಳೆದಿರೋದು ನೋಡಿ, ಯಾವ ಥರ ವಾಸ ಮಾಡಿ. ಇದು ಆಗಬೇಕಾಗಿರುವಂಥ ಕೆಲಸ. ದಯಮಾಡಿ ಜನಪ್ರತಿನಿಧಿಗಳು ಯಾರೇ ಇರ್ಬೋದು, ನಾನು ಅವ್ರನ್ನ ಕೈ ಮುಗಿದು ಕೇಳ್ಕೊತೀನಿ. ದಯಮಾಡಿ ಇದನ್ನು ಒಂದು ಸ್ಥಿತಿಗೆ ತಂದು ಕೆರೆಗಳಿಗೆ ನೀರು, ಮಾನ್ಯ ಯಾರೋ DC ಸಾಹೇಬರು ಕೆರೆಗಳಿಗೆ ನೀರು ತುಂಬಿ ಅಂತ ಹೇಳ್ತಾರೆ ಅಲ್ಲಿ ಕೂತ್ಕೊಂಡು. ಪಾಪ ಅಧಿಕಾರಿಗಳು ಅದನ್ನು ಕರ್ತವ್ಯ ನಿರ್ವಹಿಸಬೇಕಾದ ಅಧಿಕಾರಿಗಳ ಕರ್ತವ್ಯ. ದಯಮಾಡಿ ಇದನ್ನು ನೀರು ನಮ್ಮ ಕೆರೆಗೆ ನೀರು ಬರುವಂಥ ಸುತ್ತಮುತ್ತ ಎಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಆದರೆ ಜನ ಬುದ್ಧಿ ಕಲಿಯೋದಿಲ್ಲ. ನೋಡಿ, ಎಲ್ಲ ಏನೇನೋ ಬಂದು ಇಲ್ಲೆಲ್ಲ ಭಾಳಷ್ಟು ತೊಂದರೆ ಕೊಡ್ತಾರಂತೆ. ಅದರಿಂದ ದಯಮಾಡಿ ಸರಿಪಡಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು.